ಈ GBAಯ ಕಾರ್ಯವೈಖರಿಯನ್ನು ಗಮನಿಸಿದರೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಯಾವುದಕ್ಕೆ ಖರ್ಚು ಮಾಡಬೇಕೋ ಅದಕ್ಕೆ ಮಾಡಲ್ಲ GBA, ಯಾವುದು ಬೇಡವೋ ಅದಕ್ಕೆ ಇಲ್ಲದ ಖರ್ಚನ್ನ ಮಾಡಿ ಜನರ ದುಡ್ಡನ್ನು ವೇಸ್ಟ್ ಮಾಡ್ತಾ ಇದೆ. ರಸ್ತೆ ರಿಪೇರಿ ಚರಂಡಿ ಕಾಮಗಾರಿಗೆ ದುಡ್ಡಿಲ್ಲ ಅಂತ ಇವ್ರ ಹತ್ರ, ಲೇಔಟಲ್ಲಿ ಆರ್ಚ್ ನಿರ್ಮಾಣ ಮಾಡೋದಕ್ಕೆ ದುಡ್ಡಿದೆ ಇವ್ರ ಹತ್ರ. ವ್ಯಾಪಕ ಟೀಕೆಗೆ ಗುರಿಯಾಗ್ತಾ ಇದೆ GBA ಕಾರ್ಯವೈಖರಿ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಲೇಔಟ್ ಒಂದರಲ್ಲಿ ಆರ್ಚ್ ನಿರ್ಮಾಣ ಮಾಡಿದ್ದಾರೆ. ವಾರ್ಡ್ ನಂಬರ್ 4ರಲ್ಲಿ ನ್ಯಾಯಾಂಗ ಬಡಾವಣೆಯ ಆರ್ಚ್ ಕಾಮಗಾರಿ ನಡೀತಾ ಇದೆ. ಖರ್ಚೆಷ್ಟು ಗೊತ್ತಾ? 2 ಕೋಟಿ ರೂಪಾಯಿ. ಒಂದು ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ, ಕಸ ನಿರ್ವಹಣೆ ಸರಿ ಮಾಡೋದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಆದ್ರೆ ಆರ್ಚ್ ನಿರ್ಮಾಣ ಮಾಡಿ 2 ಕೋಟಿ ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ನೋಡ್ತಾ ಇದ್ದೀರಿ, ಇದು ಆರ್ಚ್ ನಿರ್ಮಾಣದ ಕಾಮಗಾರಿ. ಯಾರ್ದೋ ಒತ್ತಡ, ಇನ್ಯಾರ್ದೋ ಕಮಿಷನ್ನ ಆಸೆ, ಅದಕ್ಕಾಗಿ ಆರ್ಚ್ ನಿರ್ಮಾಣ ಆಗ್ತಾ ಇದೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಇದು ಸಮರ್ಪಕವಾಗಿ ನ್ಯಾಯಾಂಗ ಬಡಾವಣೆ ಮತ್ತು ಇತರ ವಾರ್ಡ್ಗಳಿಗೆ ರಸ್ತೆ ನಿರ್ಮಾಣ, ಚರಂಡಿ ಹೂಳೆತ್ತೋದು, ಆಮೇಲೆ ಫುಟ್ಪಾತು, ಸ್ಟ್ರೀಟ್ ಲೈಟ್ ಇದಕ್ಕೆ ವೆಚ್ಚ ಮಾಡಿದ್ರೆ ನಮ್ಮದೇನೂ ತೊಂದರೆನೇ ಇಲ್ಲ. ಆದರೆ ಇದನ್ನು ಡೈವರ್ಟ್ ಮಾಡಿ 2 ಕೋಟಿ ರೂಪಾಯಿನ ಅಲಂಕಾರಿಕ, ಈಗಿನ ಸಮಾಜದ ಈಗಿನ ಪರಿಸ್ಥಿತಿನಲ್ಲಿ ದೇಶ ಏನೇನು ಕಷ್ಟ ನಷ್ಟಗಳನ್ನು ಅನುಭವಿಸ್ತು ಅಂತ ಸಂದರ್ಭದಲ್ಲಿ ಈಗ ಅಲಂಕಾರಿಕವಾಗಿ ಆರ್ಚ್ ನಿರ್ಮಾಣ ಮಾಡುವಂಥ ಅಗತ್ಯ ಏನಿದೆ? ಇದರಿಂದ ಸಾರ್ವಜನಿಕರಿಗೆ ಏನು ಉಪಯೋಗ ಆಗುತ್ತೆ? ಇದರಿಂದ ಏನು ಆಗುತ್ತೆ ಅಂತಂದರೆ ಆ ಅಂಡರ್ ಪಾಸನ್ನು ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರನ್ನ ಭೇಟಿಯಾಗಿ ನಾನು ಈ ವಿಷಯ ತಿಳಿಸಿದ್ದೀನಿ. ಕೃಷ್ಣ ಬೈರೇಗೌಡರು ಭಾಳ ಪ್ರಬುದ್ಧ ರಾಜಕಾರಣಿ, ಅವರಿಗಾದರೂ ಅರ್ಥ ಆಗುತ್ತಾ ಅಂತ ನಾವು ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಈ ಆರ್ಚ್ ಕಾಮಗಾರಿ ರೈಲ್ವೆ ಅಂಡರ್ ಪಾಸ್ ಮತ್ತು ತದನಂತರ ನಿರ್ಮಾಣವಾಗುತ್ತಿರುವ ಆರ್ಚ್, ಇವೆರಡರಿಂದ ಜನಗಳಿಗೆ ಬಹಳ ತೊಂದರೆ ಆಗಿದೆ. ಇದಕ್ಕಾಗಿ ಸುಮಾರು 2 ಕೋಟಿ ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿದ್ರು ಇದು ವ್ಯರ್ಥ. ಆದ್ದರಿಂದ ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಕೋರುತ್ತೇನೆ. ಮುಖ್ಯಮಂತ್ರಿಗಳ ಅನುದಾನದಿಂದ ಸುಮಾರು ಮೂಲಭೂತ ಸೌಕರ್ಯಗಳಿಗಾಗಿ ನಮ್ಮ ಲೇಔಟ್ಗೆ ಒಂದು 9 ಕೋಟಿಯಷ್ಟು ಹಣ ಆಗಿದೆ. ಅದೇ ಹಣದಲ್ಲಿ ಈ ಆರ್ಚನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಕ್ರಿಯಾ ಯೋಜನೆ ಅಥವಾ ಮಂಜೂರಾತಿ ಇಲ್ಲ. ಇದು ಅನಧಿಕೃತ. ಇಂಥ ಅನಧಿಕೃತ ಕೆಲಸದಿಂದ ನಿಜವಾದ ಕೆಲಸ ಬಾಕಿ ಉಳಿತದೆ. ಅದರಿಂದ ಜನಗಳಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.